ಯೋಗ ಕಿರಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯೋಗದಿಂದ ಬಹಳಷ್ಟು ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸಬಹುದು. ಈ ಒಂದು ಆಸನ ಸರ್ವ ರೋಗಗಳ ನಿವಾರಣೆಗೆ ಸೂಕ್ತವಾಗಿದೆ. ಇದು ದೇಹದ ಎಲ್ಲ ಭಾಗಗಳಿಗೂ ಪ್ರಯೋಜನಕಾರಿಯಾದ ಆಸನವಾಗಿದೆ. ಈ ಆಸನದ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋಗೆ ಸಬ್ಸ್ಕ್ರೈಬ್, ಶೇರ್, ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿ. ಸರ್ವ ರೋಗಗಳನ್ನು ನಿವಾರಣೆ ಮಾಡುವ ಆಸನವೆಂದರೆ ಅದುವೇ ಸರ್ವಾಂಗಾಸನ. ಸರ್ವಾಂಗಾಸನವು ಸಂಸ್ಕೃತ ಪದವಾಗಿದ್ದು, ಸರ್ವ ಎಂದರೆ ಎಲ್ಲ, ಅಂಗ ಎಂದರೆ ನಿಮ್ಮ ದೇಹದ ಎಲ್ಲ ಭಾಗಗಳು ಹಾಗೂ ಆಸನ ಎಂದರೆ ಭಂಗಿ. ಇವೆಲ್ಲ ಒಟ್ಟಾಗಿ ಸರ್ವಾಂಗಾಸನ ಎಂದು ಹೆಸರು ಬಂದಿದೆ. ಸರ್ವಾಂಗಾಸನವನ್ನು ಮಾಡುವ ವಿಧಾನ ಹಾಗೂ ಉಪಯೋಗವನ್ನು ತಿಳಿದುಕೊಳ್ಳುವ. ಸರ್ವಾಂಗಾಸನವನ್ನು ಮಾಡುವ ಮೊದಲು ಅನುಸರಿಸಬೇಕಾದ ಸೂಚನೆ. ಯೋಗಾಸನಗಳ ತಾಯಿ ಎಂದೇ ಬಿರುದು ಪಡೆದಿರುವ ಸರ್ವಾಂಗಾಸನವನ್ನು ಮಾಡುವುದು ಅಷ್ಟು ಸುಲಭವಲ್ಲ. ಇದನ್ನು ಅನುಸರಿಸಲು ಸರಿಯಾದ ಮಾರ್ಗದರ್ಶನ ಅತ್ಯಗತ್ಯ. ರಕ್ತದೊತ್ತಡ, ಸ್ಪಾಂಡಲೈಟಿಸ್ ಹಾಗೂ ಯಾವುದೇ ರೀತಿಯ ಶಸ್ತ್ರಚಿಕಿತ್ಸೆಗೆ ಒಳಗಾದವರು ಈ ಆಸನವನ್ನು ಮಾಡುವಂತಿಲ್ಲ. ಸರ್ವಾಂಗಾಸನವನ್ನು ಮಾಡುವ ವಿಧಾನವನ್ನು ತಿಳಿದುಕೊಳ್ಳುವ ಮೊದಲ ಸ್ಥಿತಿಯಲ್ಲಿ ಕುಳಿತುಕೊಳ್ಳಬೇಕು. ಬೆನ್ನು ಕತ್ತು ನೇರವಾಗಿರಲಿ. ನಿಧಾನವಾಗಿ ಯೋಗ ಮ್ಯಾಟ್ ಅಥವಾ ಬೆಡ್ಶೀಟಿನ ಮೇಲೆ ಅಂಗಾತ ಮಲಗಿಕೊಳ್ಳಿ. ಕಾಲುಗಳನ್ನು 30, 60, 90 ಡಿಗ್ರಿಗೆ ನೇರ ಮಾಡಿಕೊಂಡು ಮೇಲಕ್ಕೆ ಎತ್ತಿಕೊಳ್ಳುವ. ಎರಡೂ ಕೈಗಳನ್ನು ಸೊಂಟಕ್ಕೆ ಆಧಾರವಾಗಿ ಕೊಟ್ಟು ಸಂಪೂರ್ಣ ಶರೀರವನ್ನು ಮೇಲಕ್ಕೆ ಎತ್ತಿಕೊಳ್ಳುವ. ಗಲ್ಲ ಎದೆಗೆ ತಾಗುವಂತೆ ಕಾಲುಗಳು ನೇರವಾಗಿರಲಿ. ಈ ಸ್ಥಿತಿಯಲ್ಲಿ 4ರಿಂದ 6 ಬಾರಿ ಉಸಿರಾಟವನ್ನ ಮಾಡಿಕೊಳ್ಳುವ. ಈ ಸ್ಥಿತಿಗೆ ಸರ್ವಾಂಗಾಸನ ಎಂದು ಕರೆಯುವರು. ನಿಧಾನವಾಗಿ ಉಸಿರನ್ನು ಹೊರಹಾಕುತ್ತಾ ಕಾಲುಗಳನ್ನು ಕೆಳಗೆ ತರುವ. ಈ ಆಸನದ ನಂತರ ಮತ್ಸ್ಯಾಸನವನ್ನ ಮಾಡಿಕೊಳ್ಳಬೇಕು. ಶವಾಸನದಲ್ಲಿ ವಿಶ್ರಾಂತಿ. ಸರ್ವಾಂಗಾಸನದ ಉಪಯೋಗಗಳನ್ನು ತಿಳಿದುಕೊಳ್ಳುವ. ಸರ್ವಾಂಗಾಸನದ ಉಪಯೋಗಗಳು: ಹಲವು ರೋಗಗಳ ನಿವಾರಣೆಗೆ ಸಿದ್ಧೌಷಧ. ಮೆದುಳು ಕ್ರಿಯಾಶೀಲವಾಗುತ್ತದೆ. ತಲೆನೋವು ನಿವಾರಣೆಯಾಗುತ್ತದೆ. ಬೆನ್ನು ನೋವಿಗೆ ಮುಕ್ತಿಯನ್ನು ನೀಡುತ್ತದೆ. ಅಜೀರ್ಣ ಸಮಸ್ಯೆಯನ್ನು ನಿವಾರಿಸಿ ಹಸಿವನ್ನು ಹೆಚ್ಚಿಸುತ್ತದೆ. ಸರ್ವಾಂಗಾಸನ ಮಾಡುವುದರಿಂದ ಕೈಗಳು ಮತ್ತು ಭುಜಗಳು ಬಲಗೊಳ್ಳುತ್ತವೆ. ಹೃದಯದ ಸ್ನಾಯುಗಳನ್ನು ಹಿಗ್ಗಿಸುವ ಮೂಲಕ ರಕ್ತದ ಸಂಚಾರವನ್ನು ಸುಧಾರಿಸುತ್ತದೆ. ಸರ್ವಾಂಗಾಸನ ದೇಹದ ಎಲ್ಲ ಅಂಗಾಂಗಗಳನ್ನು ಒಳಗೊಂಡಿರುತ್ತವೆ. ಮಲಬದ್ಧತೆ, ಅಜೀರ್ಣ ಮತ್ತು ವೆರಿಕೋಸ್ ರಕ್ತನಾಳಗಳ ಸಮಸ್ಯೆಯನ್ನು ನಿವಾರಿಸುತ್ತದೆ. ಪಚನಕ್ರಿಯೆ ಹಾಗೂ ವಿಸರ್ಜನಾ ಕ್ರಿಯೆಗಳಿಗೆ ತುಂಬ ಸಹಕಾರಿಯಾಗಿದೆ. ಮೂಲವ್ಯಾಧಿ ನಿವಾರಣೆಯಾಗುವುದು. ಉದ್ವೇಗ, ಮನಸ್ತಾಪ, ಕೋಪ, ಆಯಾಸ ನಿವಾರಣೆಯಾಗುತ್ತದೆ. ಆಮ್ಲಜನಕ ಭರಿತ ರಕ್ತವನ್ನು ಎದೆಯ ಭಾಗಕ್ಕೆ ರವಾನಿಸುವುದರಿಂದ ಉಸಿರುಗಟ್ಟುವಿಕೆ, ಅಸ್ತಮಾ, ಕೆಮ್ಮು, ಗಂಟಲು ನೋವುಗಳಿಂದ ಮುಕ್ತರಾಗಬಹುದು. ಗದ್ದದ ಬಿಗಿಯಾದ ಒತ್ತುವಿಕೆಯಿಂದ
ಥೈರಾಯ್ಡ್ ಹಾಗೂ ಪ್ಯಾರಾಥೈರಾಯ್ಡ್ ಗ್ರಂಥಿಗಳಿಗೆ ಸಾಕಷ್ಟು ರಕ್ತದ ಪೂರೈಕೆಯಾಗಿ ಶರೀರ ಹಾಗೂ ಮೆದುಳನ್ನು ಸಂರಕ್ಷಿಸುತ್ತದೆ. ಗರ್ಭಕೋಶದ ತೊಂದರೆ, ಗರ್ಭಕೋಶದ ಸ್ಥಾನಪಲ್ಲಟ ಹಾಗೂ ಋತುಸ್ರಾವಗಳಲ್ಲಿನ ತೊಂದರೆಗಳನ್ನು ಸರಿಪಡಿಸಬಲ್ಲದು. ಮತ್ಸ್ಯಾಸನದ ಸಂಪೂರ್ಣ ಮಾಹಿತಿಯನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ವಿವರಿಸಲಾಗಿದೆ. ತಪ್ಪದೆ ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.